ವೆಲ್ಕಮ್ ಬ್ಯಾಕ್. ಕಡೆ ಹಂತದಲ್ಲಿ ಆಪರೇಷನ್ ಗಂಗಾ ಇನ್ನು ಬೆರಳೆಣಿಕೆಯಷ್ಟು ಮಾತ್ರ ಭಾರತೀಯರು ಬಾಕಿ. ಉಕ್ರೇನ್ ರಣ ದಾಳಿಗೆ ಈಗಾಗಲೇ ಭಾರತೀಯರನ್ನ ಕರೆತರುವಂತಹ ಪ್ರಯತ್ನ ಬಹಳ ಜೋರಾಗಿ ನಡೀತಾ ಇದೆ. ಗುಂಡಿನ ದಾಳಿಗೆ ಒಳಗಾಗಿದ್ದ ವಿದ್ಯಾರ್ಥಿಯನ್ನ ಭಾರತಕ್ಕೆ ಕರೆತರಲಾಗ್ತಾ ಇದೆ. ಹರ್ಜೋತ್ ಸಿಂಗ್ ಏರ್ಲಿಫ್ಟ್ ಮಾಡಿದೆ ಭಾರತ. ಯುದ್ಧದ ನಡುವೆ ಗುಂಡೇಟನ್ನ ತಿಂದಿದ್ರು ಭಾರತೀಯರು. ಯುದ್ಧದ ನಡುವೆ ಈ ರೀತಿಯಾಗಿ ಗುಂಡೇಟಿನಿಂದ ಭಾರತೀಯರನ್ನ ಈಗ ಏರ್ ಲಿಫ್ಟ್ ಮಾಡಲಾಗಿದೆ. ಹರ್ಜೋತ್ ಸಿಂಗ್ ಅವರನ್ನ ಈಗ ಏರ್ ಲಿಫ್ಟ್ ಮಾಡಲಾಗಿದೆ. ವಿದ್ಯಾರ್ಥಿಯಾಗಿದ್ರು ಇವರು. ಭಾರತಕ್ಕೆ ಈಗ ಅವರನ್ನ ಕರೆತರುವಂತಹ ಎಲ್ಲಾ ಪ್ರಯತ್ನಗಳು ನಡೀತಾ ಇದೆ. ಹರ್ಜೋತ್ ಸಿಂಗ್ ಏರ್ ಲಿಫ್ಟ್ ಆಗಿರುವಂತಹ ದೃಶ್ಯಗಳನ್ನು ಕೂಡ ನೀವೀಗ ಗಮನಿಸಬಹುದು. ರಷ್ಯಾ ಮತ್ತು ಉಕ್ರೇನ್ ದಾಳಿಯಲ್ಲಿ ಭಾರತದ ವಿದ್ಯಾರ್ಥಿ ಗುಂಡೇಟನ್ನ ತಿಂದಿದ್ರು. ಈಗ ಭಾರತ ಅವರನ್ನ ಏರ್ ಲಿಫ್ಟ್ ಮಾಡಿದೆ. ಹರ್ಜೋತ್ ಸಿಂಗ್ ಅವರನ್ನ ಏರ್ ಲಿಫ್ಟ್ ಮಾಡಿ ಭಾರತಕ್ಕೆ ಕರೆತರಲಾಗ್ತಾ ಇರುವಂತಹ ದೃಶ್ಯವನ್ನ ನಾವು ಗಮನಿಸಬಹುದು. ಸಾಕಷ್ಟು ಸಾವು ನೋವುಗಳು ರಷ್ಯಾ ಮತ್ತು ಉಕ್ರೇನ್ ಯುದ್ಧದಲ್ಲಿ ಸಂಭವಿಸಿದೆ. ಹಾಗೆಯೇ ಕರ್ನಾಟಕದ ಯುವಕ ವಿದ್ಯಾರ್ಥಿ ನವೀನ್ ಕೂಡ ಇದೇ ಒಂದು ಯುದ್ಧದಲ್ಲಿ ಸಾವನ್ನಪ್ಪಿದ್ದಾರೆ. ಅನೇಕರು ಗಾಯಗೊಂಡಿದ್ದಾರೆ. ಹರ್ಜೋತ್ ಸಿಂಗ್ ಅವರನ್ನ ಈಗ ಏರ್ ಲಿಫ್ಟ್ ಮಾಡಲಾಗಿದೆ. ರಣಭೀಕರ ಯುದ್ಧದ ನಡುವೆ ರೋಚಕ ಆಪರೇಷನ್ ನಡೀತಾ ಇದ್ದು ಭಾರತದಿಂದ ಮೆಗಾ ಆಪರೇಷನ್ ಗಂಗಾ ನಡೀತಾ ಇದೆ. ಬಹುತೇಕ ಅಂತಿಮ ಹಂತಕ್ಕೆ ಬಂದಿದೆ ಕಾರ್ಯಾಚರಣೆ. ಕಳೆದ 12 ದಿನಗಳಿಂದ ಯುದ್ಧ ನಡೀತಾ ಇದ್ರೆ ಒಂದು ವಾರದಿಂದ ಸಮರೋಪಾದಿಯಲ್ಲಿ ಭಾರತದ ಜನರನ್ನ, ಭಾರತದ ನಾಗರಿಕರನ್ನ, ವಿದ್ಯಾರ್ಥಿಗಳನ್ನ ಕರೆತರುವಂತಹ ಪ್ರಯತ್ನ ಭಾರತದಿಂದ ನಡೀತಾ ಇದೆ. ಒಂದೇ ವಾರದಲ್ಲಿ 16,500ಕ್ಕೂ ಅಧಿಕ ಜನರನ್ನ ರಕ್ಷಣೆ ಮಾಡಲಾಗಿದೆ. ಖಾರ್ಕಿವ್, ಬುಡಾಪೆಸ್ಟ್ನಿಂದ ಬಹುತೇಕ ಎಲ್ಲರನ್ನ ರಕ್ಷಿಸಲಾಗಿದೆ. ಕೀವ್ನಿಂದ ಗಡಿಗಳತ್ತ ಮರಳೋದಕ್ಕೆ ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಉಕ್ರೇನ್ನಿಂದ ಇವತ್ತು ಬೆಂಗಳೂರಿಗೆ 2ನೇ ತಂಡ ಬರಲಿದ್ದು 2ನೇ ವಿಮಾನದಲ್ಲಿ 26 ವಿದ್ಯಾರ್ಥಿಗಳ ಆಗಮನ ಆಗಲಿದೆ. ಇವತ್ತು ಮೊದಲ ವಿಮಾನದಲ್ಲಿ 38 ವಿದ್ಯಾರ್ಥಿಗಳು ಬೆಂಗಳೂರಿಗೆ ಆಗಮಿಸಿದ್ದಾರೆ. 2ನೇ ವಿಮಾನದಲ್ಲಿ 26 ವಿದ್ಯಾರ್ಥಿಗಳು ಇವತ್ತು ಆಗಮಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಭಾರತ ಈಗ ಅಲ್ಲಿರುವಂತಹ ಸಿಕ್ಕಾಕೊಂಡಿರುವಂತಹ ಭಾರತೀಯರನ್ನ ಕರೆತರುವಂತಹ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದೆ. I am Suryapalli Megashri from Zaporozhye State Medical University. I am right now studying 4th course. We gratefully thankful we have evacuated from Ukraine during this terrible situation, and we personally thank you to this Operation Ganga, which was very successful by coordinating all this government, and we are very thankful for the Indian government and to PM Modi. ಬೆಳಿಗ್ಗೆ 6 ಗಂಟೆ ಹಾಗೆ ನಮಗೆ ಏರ್ ರೈಡ್ ಸೈರನ್ ಇದು ಸೌಂಡ್ ಬಂತು. ಆದಮೇಲೆ ನಮ್ಮ ಹಾಸ್ಟೆಲ್ ವಾರ್ಡನ್ ಕಮಾಂಡಂಟ್ ಅವರು ಹೇಳಿದರು ಇಮಿಡಿಯೇಟ್ಲಿ ಕೆಳಗೆ ಬನ್ನಿರಿ, ನೀರೆಲ್ಲ ತಕೊಂಡು ಬನ್ನಿರಿ ಕೆಳಗೆ ಇಮಿಡಿಯೇಟ್ಲಿ. ಮತ್ತೆ ಅದು ಶಬ್ದ ಎಲ್ಲ ಕೇಳ್ತಿತ್ತು. ಕ್ಲೋಸ್ ಬೈ ಒಂದು ಮೆಸ್ ಇತ್ತು. ಅವರು ದಿನದ 2 ಊಟ ಕೊಡ್ತಿದ್ರು. ವಾಶ್ರೂಮ್ ಇದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು, ಯಾಕೆಂದ್ರೆ ನಮಗೆ ಮೇಲೆ ಹಾಸ್ಟೆಲಿಗೆ ಹೋಗ್ಲಿಕ್ಕೆ ಇಲ್ಲ, ಮತ್ತೆ ನಾಯ್ಸ್ ಎಲ್ಲ ಮಾಡ್ಲಿಕ್ಕಿಲ್ಲ, ನಮಗೆ ಲೈಟ್ಸ್ ಎಲ್ಲ ಆನ್ ಮಾಡ್ಲಿಕ್ಕಿಲ್ಲ, ಯಾಕೆಂದ್ರೆ ಅವರು ನೋಡಿ ಮತ್ತೆ ಅಟ್ಯಾಕ್ ಮಾಡ್ತಾರಲ್ಲ, ಅದಕ್ಕೆ ನಮಗೆ ಹಾಗೆ ತುಂಬಾ ಶಬ್ದ ಮಾಡಿದ್ರೆ ಅದಕ್ಕೆ ನಮಗೆ ವಾಶ್ರೂಮ್ ಮೇಲೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಮತ್ತೆ ಊಟಕ್ಕೆ ಹಾಗೆ ಪ್ರಾಬ್ಲಮ್ ಇರಲಿಲ್ಲ. ಚಳಿ ಇತ್ತು ತುಂಬಾ, -degrees. ಮತ್ತೆ ಲೈಟ್ಸ್ ಎಲ್ಲ ಇರಲಿಲ್ಲ, ಹೀಟರ್ಸ್ ಎಲ್ಲ ಬಂದಿತ್ತು. ಅದಕ್ಕೆ ನಾವು ಏನು ಟ್ಯಾಕ್ಸಿ ಎಲ್ಲ ಸಿಗಲಿಲ್ಲ ರೈಲ್ವೆ ಸ್ಟೇಷನಿಗೆ. ಅದಕ್ಕೆ ನಮಗೆ 7 ಕಿಲೋಮೀಟರ್ಸ್ ನಡ್ಕೊಂಡು ಹೋಗಬೇಕಿತ್ತು ರೈಲ್ವೆ ಸ್ಟೇಷನಿಗೆ. ಅದು ಕೋಲ್ಡ್ ವೆದರಲ್ಲಿ. ಮತ್ತು ನನಗೆ ಆ ದಿನ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ಅದು ಒಂದು ಪ್ರಾಬ್ಲಮ್ ಇತ್ತು. ಮತ್ತು ಸರ್ ಹೇಳಬೇಕಂದ್ರೆ ತುಂಬ ಕಲ್ತಿದ್ದೀವಿ ಯುಕ್ರೇನಿಗೆ ಹೋದ್ಮೇಲೆ. ಅದು ವಾರ್ ಆದಾಗ ನಮಗೆ ಹೆಂಗಿತ್ತು ಅಂದರೆ ಫಸ್ಟ್ ಸ್ಟಾರ್ಟಿಂಗ್ 2 days ನಾರ್ಮಲ್ ಆಗಿರುತ್ತೆ, ಬೇಗ ವಾರ್ ಮುಗ್ದೋಗುತ್ತೆ ಅಂದ್ಕೊಂಡು ನಾವಿದ್ವಿ. ನನ್ನ ಮನೇಲೂ ಅಷ್ಟು ಪ್ಯಾನಿಕ್ ಆಗಬೇಡಿ ಅಂತಲೇ ಹೇಳಿದ್ದೆ. ಆಮೇಲೆ ಹೋಗ್ತಾ ಹೋಗ್ತಾ ತುಂಬ ಸಿವಿಯರ್ ಆಗ್ತಾ ಹೋಯಿತು. ಕುಡಿಯೋದಕ್ಕೆ ನೀರು ಇರಲಿಲ್ಲ. ನಾವು ಖಾರ್ಕಿವಿಂದ ಲಿವಿವಿಗೆ ಟ್ರಾವೆಲ್ ಮಾಡೋದಿತ್ತಲ್ಲ, ಅದು ನನ್ನ ಜೀವನದಲ್ಲಿ ಮರೆಯಲ್ಲ ಸರ್. ಕುಡಿಯೋ ನೀರಿಗೆ ಬೇಡಿದ್ದೀವಿ ನಾವು ಟ್ರೈನಲ್ಲಿ, ನೀರು ಕೊಡಿ ಅಂತ. ಬಟ್ ಯಾರೂ ಹೆಲ್ಪ್ ಮಾಡೋ ಸಿಚುವೇಶನಲ್ಲಿ ಅವರು ಇರಲಿಲ್ಲ. ಆಮೇಲೆ ಅದು ಹೇಳೋಕ್ಕಾಗಲ್ಲ ಸರ್ ಅಷ್ಟು. ಬಟ್ ನಾವು ಖಾರ್ಕಿವಿಗೆ ರೈಲ್ವೆ ಸ್ಟೇಷನಿಗೆ ಬರೋದಕ್ಕೆ 9 ಕಿಲೋಮೀಟ್ರ್ ವಾಕ್ ಮಾಡ್ಕೊಂಡ್ಬಂದ್ವಿ ಹಾಸ್ಟೆಲಿಂದ. ಆ 9 ಕಿಲೋಮೀಟ್ರ್ ವಾಕ್ ಮಾಡ್ಕೊಂಡ್ಬರ್ಬೇಕಾದ್ರೆ ನಾವು 2 ಸಲ ಬಾಂಬ್ ಬ್ಲಾಸ್ಟ್ನ ಕೇಳಿದ್ದೀವಿ, ನೋಡಿದ್ದೀವಿ.
ಆಗ ನಾವಂತೂ ಹೋಪ್ ಇರಲಿಲ್ಲ ಸರ್, ನಾವು ರೈಲ್ವೆ ಸ್ಟೇಷನ್ ರೀಚ್ ಆಗ್ತೀವಿ ಅಂತ. ಜೀವ ಕೈಯಲ್ಲಿ ಇಟ್ಕೊಂಡು ಬಂದಿದ್ವಿ ರೈಲ್ವೆ ಸ್ಟೇಷನ್ಗೆ. ನಾವು ಒಬ್ಬೊಬ್ಬರೇ ಫ್ಲ್ಯಾಟಲ್ಲಿ ಇದ್ದಿದ್ರೆ ಅಥವಾ ಮೆಟ್ರೋದಲ್ಲಿ ಆ ಜನರ ಕಷ್ಟ ನೋಡಿದರೆ ಮೋಸ್ಟ್ಲಿ ನಮಗೆ ಹೋಪ್ ಇರ್ತಿರ್ಲಿಲ್ಲ ಅನ್ಕೋತೀನಿ. ನಾವು ಬಂಕರಲ್ಲಿ ಫ್ರೆಂಡ್ಸ್ ಜೊತೆ ಇದ್ದಿದ್ದ ಕಾರಣ ನಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು, ಎಲ್ಲ ಸೇಫಾಗಿ ಹೋಗ್ತೀವಿ ಅಂತ ಕಾನ್ಫಿಡೆನ್ಸ್ ಇತ್ತು ಸರ್. ಬೆಳಗ್ಗೆ ಫ್ರೆಶ್ ಆಗಿ ಬಂಕರ್ಗೆ ಹೋದರೆ ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗೇ ಬರ್ತಿದ್ದು ಸರ್. ಅಂದರೆ ನಮಗೆ ಚಾರ್ಜಿಂಗ್ ಫೆಸಿಲಿಟೀಸ್ ಇತ್ತು, ಬಂಕರಲ್ಲೂ ಇತ್ತು. ಮನೆಗೆ ದಿನ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತಿದ್ವಿ. 6 days ಇದ್ವಿ ಸರ್. 6 days ಬಂಕರಲ್ಲಿ ಇದ್ವಿ. 7th ಡೇಗೆ ನಾವು ಬುಕರೆಸ್ಟ್ಗೆ ಹೊರಟಿದ್ದು ಸರ್. ರೊಮೇನಿಯಾಗೆ ಹೋಗಿದ್ದು, ಅಲ್ಲಿಂದ ಫ್ಲೈಟ್. ಫಸ್ಟ್ 2-3 days ಚೆನ್ನಾಗಿ ಊಟ ಕೊಡ್ತಾ ಇದ್ರು. 3rd ಡೇಗೆಲ್ಲ ಸ್ವಲ್ಪ ಕಮ್ಮಿ ಹಂಗೆ ಡಿಕ್ರೀಸ್ ಆಗ್ತಾ ಬರ್ತಾ ಇತ್ತು ಸರ್. ಅವ್ರಿಗೂ ಫುಡ್ ಸ್ಟಾಕ್ ಎಲ್ಲ ಅವೈಲಬಲ್ ಇರಲಿಲ್ಲ. ಆಮೇಲೆ ನೀರು ಅಷ್ಟೇ, ಫಸ್ಟ್ ಎಲ್ಲ ಚೆನ್ನಾಗಿ ನೀರು ಕೊಡ್ತಾ ಇದ್ರು. ನಾವೇ ಎಲ್ಲ ತಗೊಂಡ್ಬರ್ಬೋದಿತ್ತು. ಆಮೇಲೆ ನಾವು ತಗೊಂಡಿರೋ ಸ್ಟಾಕ್ಸ್ ಎಲ್ಲ ಖಾಲಿ ಆಯ್ತು, ತಿಂಡಿ ಎಲ್ಲ ಖಾಲಿ ಆಯ್ತು. ಆಮೇಲೆ ಸ್ವಲ್ಪ ಹೊಟ್ಟೆ ಹಸ್ಕೊಂಡಿರೋ ಅಂತ ಸಿಚುಯೇಷನ್ ಇತ್ತು ಸರ್. ಫಸ್ಟ್ ಆದಾಗ ಮತ್ತೆ ನವೀನಣ್ಣ ತೀರೋದಾಗ ಯಾವುದೇ ಹೋಪ್ಸ್ ಇರಲಿಲ್ಲ ಹೋಗ್ತೀವಿ ಅಂತ. ಆಮೇಲೆ ನಾವು ಯಾವಾಗ ಮೆಟ್ರೋ ಸ್ಟೇಷನ್ ರೀಚ್ ಆಗಿ ಯಾವಾಗ ಬುಕರೆಸ್ಟ್ ರೀಚ್ ಆದ್ವೋ ಅವಾಗ ಒಂದು ಸ್ವಲ್ಪ ಹೋಪ್ಸ್ ಬಂತು ಸರ್. ಹೋಗ್ತೀವಿ ಬೆಂಗಳೂರಿಗೆ ಹೋಗ್ತೀವಿ ಅನ್ನೋದು. ಇವತ್ತು ನಮ್ಮ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ 65 ವಿದ್ಯಾರ್ಥಿಗಳು ಯುಕ್ರೇನ್ ಅಲ್ಲಿ ಸಿಲುಕಿರೋರು ವಾಪಸ್ ಬಂದಿದ್ದಾರೆ. ಒಟ್ಟಾರೆ ಈ ಆಪರೇಷನ್ ಗಂಗಾ ಅಡಿಯಲ್ಲಿ 51 ಫ್ಲೈಟ್ಗಳಿಂದ ನಮ್ಮ ಕನ್ನಡಿಗರು ವಾಪಸ್ ಬಂದಿದ್ದಾರೆ. ಒಟ್ಟಾರೆ 476 ಸ್ಟೂಡೆಂಟ್ಸ್ ಅವರು ವಾಪಸ್ಸು ನಮ್ಮ ಇಂಡಿಯಾಗೆ ಬಂದಿದ್ದಾರೆ. ಅದರಲ್ಲಿ ಇವತ್ತು ನಮಗೆ 65 ಮಂದಿ ಬೆಳಗಿನ ಜಾವದಿಂದ ಅರೈವ್ ಆಗಿದ್ದಾರೆ. ಎರಡನೇದಾಗಿ ಮುಂಬೈಯಲ್ಲಿ ಇನ್ನು 2 ಫ್ಲೈಟ್ ಇಳಿತಾ ಇದೆ, ಅಲ್ಲಿಂದ ಒಂದಷ್ಟು ಜನ ಬರ್ತಾರೆ. ಇನ್ನು 4 ಫ್ಲೈಟ್ ಇವತ್ತು ಡೆಲ್ಲಿಗೆ ಬರೋದಿದೆ. ಸೊ ಒಟ್ಟಾರೆ ಇನ್ನು 5-6 ಫ್ಲೈಟ್ಗಳಲ್ಲಿ ಇನ್ನು ಸಂಜೆ ಹೊತ್ತಲ್ಲಿ ಎಷ್ಟು ಕನ್ನಡಿಗರು ವಾಪಸ್ ಬರ್ತಾರಂತ ನಮಗೆ ಗೊತ್ತಾಗುತ್ತೆ. ಈವರೆಗೂ 476 ವಾಪಸ್ ಬಂದಿದೆ. ನಮ್ಮ ಕಂಟ್ರೋಲ್ ರೂಮ್ ಮಾಹಿತಿ ಪ್ರಕಾರ ಇನ್ನು 163 ಸ್ಟೂಡೆಂಟ್ಸ್ ಯುಕ್ರೇನ್ ಇಂದ ವಾಪಸ್ ನಮ್ಮ ಕರ್ನಾಟಕಕ್ಕೆ ಬರಲಿದ್ದಾರೆ. ಇನ್ನು ಉಳಿದವರಿಗೇನು ನಾವು ಎಲ್ಲ ತರಹದ ಪ್ರಯತ್ನ ಪಡ್ತಾ ಇದ್ದೇವೆ. ಬಂದಿರೋ ಮಾಹಿತಿ ಪ್ರಕಾರ ಈ 163-64 ಬಹಳಷ್ಟು ಜನ ರೊಮೇನಿಯಾ ಬಾರ್ಡರ್, ಪೋಲ್ಯಾಂಡ್ ಬಾರ್ಡರ್ ಅಲ್ಲಿ ಬಂದಿದ್ದಾರೆ. ಸುಮ್ಮಿಯಲ್ಲಿರುವಂತಹ 6-7 ಮಂದಿಗೆ ಬೆಳಗಿನ ಜಾವ ಎಂಬೆಸಿಯಲ್ಲಿ ಬಂದಿರುವಂತಹ ಮೆಸೇಜ್ ಪ್ರಕಾರ ಅವ್ರಿಗೂ ವ್ಯವಸ್ಥೆ ಮಾಡಿ ಅಲ್ಲಿ ಒಂದು ವ್ಯವಸ್ಥೆ ಮಾಡಿ ಕರ್ಕೊಂಡ್ ಬರ್ಲಿಕ್ಕೂ ಎಲ್ಲ ತರಹದ ತಯಾರಿನೂ ಆಗಿದೆ. ಇನ್ನು ಉಕ್ರೇನ್ನಿಂದ ವಾಪಸ್ಸಾಗಿದ್ದಾರೆ ವಿಜಯಪುರದ ಮತ್ತೋರ್ವ ವಿದ್ಯಾರ್ಥಿ. ತಾಳಿಕೋಟೆ ತಾಲೂಕಿನ ತಮದಡ್ಡಿ ಗ್ರಾಮದ ಸುಚಿತ್ರ ಮಲ್ಲನಗೌಡ ಕವಡಿ ಮಟ್ಟಿ ಅವರು ವಾಪಸ್ಸಾಗಿದ್ದು ಇವತ್ತು ಬೆಂಗಳೂರಿನಿಂದ ವಿಜಯಪುರ ನಗರದ ಮನೆಗೆ ಆಗಮಿಸಿದ್ದಾರೆ. ಸುಚಿತ್ರ ಮನೆಯಲ್ಲಿ ಸಂತಸದ ವಾತಾವರಣವೇ ಇತ್ತು. ಮಗಳನ್ನ ಬರಮಾಡಿಕೊಂಡಿದ್ದಾರೆ ಪೋಷಕರು. ಖಾರ್ಕಿವ್ ನ್ಯಾಷನಲ್ ಮೆಡಿಕಲ್ ಯೂನಿವರ್ಸಿಟಿಯ ವಿದ್ಯಾರ್ಥಿನಿಯಾಗಿದ್ದಾರೆ ಸುಚಿತ್ರ. ಇವತ್ತು ತಮ್ಮ ತವರು ಮನೆಯನ್ನ ಸೇರ್ಕೊಂಡಿದ್ದಾರೆ. ಒಂದು ಈವ್ನಿಂಗ್ ಬಂದಿದ್ರಿ, ಮಾರ್ನಿಂಗ್ ಫ್ಲೈಟ್, ಮಾರ್ನಿಂಗ್ 11 ಗಂಟೆ ಫ್ಲೈಟ್. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.